ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಉಪ ನೋಂದಣಿ ಕಚೇರಿಯಲ್ಲಿ ಕಿತ್ತಾಟ, ಮಹಿಳಾ ಸಿಬ್ಬಂದಿಗೆ ಏಕವಚನದಲ್ಲಿ ನಿಂದಿಸಿದ ಹಿರಿಯ ಅಧಿಕಾರಿ. ಹಳಿಯಾಳ ಉಪ ನೋಂದಣಿ ಅಧಿಕಾರಿ ಮತ್ತು ಮಹಿಳಾ ಅಧಿಕಾರಿ ಇಬ್ಬರ ನಡುವೆ ಮಾತಿನ ಚಕಮಕಿ. ನೋಂದಣಿ ಕಾರ್ಯ ಸ್ಥಗಿತಗೊಂಡಿರುತ್ತೆ. ಇಬ್ಬರು ತಮ್ಮ ತಮ್ಮ ಕೊಠಡಿಯನ್ನ ಬಿಟ್ಟು ಮನೆಗೆ ಹೋಗಿರ್ತಾರೆ. ನೋಂದಣಿಗೆ ಬಂದಂತಹ ಜನ ಮತ್ತು ಆನ್ಲೈನ್ ನಿಗದಿಗೊಂಡಿರುವ ಕಾಗದ ಪತ್ರಗಳ ನೋಂದಣಿ ಕಾರ್ಯವೂ ನಡೀತಾ ಇಲ್ಲ. ಹಾಗೂ ನೋಂದಣಿ ನಿಗದಿಗೊಂಡ ಜನ ಇಂದು ನೊಂದಿದ್ದಾರೆ. ನಡೆದ ಘಟನೆಗೆ ಮೇಲಾಧಿಕಾರಿಗಳು ಕೂಡಲೇ ಗಮನಿಸಿ ಸಂಬಂಧಪಟ್ಟವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾಮಾಜಿಕ ಕಾರ್ಯಕರ್ತರು डी सॅमसन ಒತ್ತಾಯಿಸಿದ್ದಾರೆ. जेवण नाही काय नाही यांची वाट बघत आम्ही गोरढोर सोडून इथं आलोय. अजून त्यांचं आम्ही बी उपाशी आणि गोरे बी उपाशी तिकडं. मग ते काय हे बघा रजिस्ट्रेशन बंद कशाला आहे इकडं? आता केव्हा 3 वाजता म्हटलं 3 वाजेपर्यंत आम्ही वाट बघित बसलो. आले नाही साहेब चालत राहिले. सकाळी 6 वाजता आलाय. बोलवलं आम्हाला इथं आणि पोरही दुधापर्यंत भुकेची घेऊन ते बारीक लेकर काय खाणार काय पिणार इथं ऑफिसात मध्ये बघलं तर कोण बी नाही. आता रजिस्टर होत आहे, मग होत आहे 3 वाजता या म्हटले. 3 वाजता बी गेलो आम्ही, तरी बी इकडे नाही, कोण नाही, खाली पडलं इकडे. पोटाला कोण वाढणार आम्हाला? ಆಫೀಸ್ನಲ್ಲಿ ಉಪನೋಂದಣೆ ಕಚೇರಿಯಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ. ಘಟನೆ ಏನಂತಂದರೆ ಅಲ್ಲಿನ ಏನು ಉಪ ಸಬ್ ರಿಜಿಸ್ಟರ್ ಆಫೀಸರ್ ಏನಿದ್ದಾರೆ ಅವರು ದೇವೇಂದ್ರಪ್ಪ ಅಂತೇಳಿ ಅವರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕಿರಿಯ ಮಹಿಳಾ ಅಧಿಕಾರಿಯನ್ನು ದೀಪಾ ಅನ್ನೋರಿಗೆ ಏಕವಚನದಿಂದ ಮಾತಾಡಿ ನಿನ್ನೆ ಗಲಾಟೆ ಗೌಜಿಗಳು ನಡೆದಿದ್ದಾರೆ. ಆ ಗಲಾಟೆ ಗೌಜಿಗಳ ಮಧ್ಯದಲ್ಲಿ ಏಕಾಏಕಿಯಾಗಿ ಅವರು ತಮ್ಮ ಚಂಬರನ್ನು ಬಿಟ್ಟು ಯಾವುದೇ ಮೇಲಾಧಿಕಾರಿಗಳಿಗೆ ಇಂಟಿಮೇಷನ್ ಮಾಡೋದನ್ನೇ ನೇರವಾಗಿ ಅವರು ಧಾರವಾಡಕ್ಕೆ ಹೊಟ್ಟಿದ್ದಾರೆ ಅಂತ ನಮ್ಗೆ ತಿಳಿದು ಬಂದಿದೆ. ನಿನ್ನೆ ಅಲ್ಲಿದ್ದಂಥ ಕೆಲವು ಸ್ನೇಹಿತರೆಲ್ಲರೂ ಕೂಡ ಅಲ್ಲಿ ನಡೆದಂಥ ಘಟನೆಗಳನ್ನು ವಿಡಿಯೋ ಎಲ್ಲ ಮಾಡಿ ನಮಗೆ ಕಳಿಸಿದ್ದಾರೆ. ಹಾಗಾಗಿ ಈಗ ಈ ಏನು ಮೇಲಾಧಿಕಾರಿಗಳೇನಿದ್ದಾರೆ ಅಲ್ಲಿದ್ದಂಥ ಏನು ಹಿರಿಯ ಉಪನೋಂದಣಿ ಅಧಿಕಾರಿ ಏನಿದ್ದಾರೆ ಒಬ್ಬ ಮಹಿಳೆಯರ ಮೇಲೆ ಈ ರೀತಿ ಏಕವಚನವನ್ನು ನಿಂದಿಸುವುದು ಎಷ್ಟು ಮಟ್ಟಿಗೆ ಸರಿ ಎಂಬುದ್ರ ಬಗ್ಗೆ ಮೇಲಾಧಿಕಾರಿಗಳು ಈ ಭಾಗದ ಜಿಲ್ಲಾಧಿಕಾರಿಗಳು ಗಮನಿಸಬೇಕು. ಮಹಿಳಾ ಅಧಿಕಾರಿಗಳನ್ನು ನಿಂದಿಸುವಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ನಿನ್ನೆ ದಿನ ಅವರು ಮಾಡಿದಂಥ ವರ್ತನೆ ಅದು ಸರಿಯಾದಂಥ ಕ್ರಮ ಅಲ್ಲ. ಮತ್ತು ಇಡೀ ಕಚೇರಿಯಲ್ಲಿ ಅವರು ನಡೆಸಿದಂಥ ಏನು ಜಗಳ ಇದೆ ಅದು ಇಡೀ ಶೋಭೆ ತರುವುದಲ್ಲ. ದಯವಿಟ್ಟು ಈ ಕೂಡಲೇ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಮತ್ತು ಅವ್ರ ಮೇಲೆ ಸಾಕಷ್ಟು ಈ ಹಿಂದಿನಿಂದಲೂ ಸಾಕಷ್ಟು ಆರೋಪಗಳು ಇವೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡೋದೇನಂತಂದರೆ ಒಬ್ಬ ನಾಗರಿಕರಾಗಿ ಒಂದು ಸಾಮಾಜಿಕ ಚಳುವಳಿಯಲ್ಲಿದ್ದವರು ನಾವು ಒಬ್ಬ ಹೆಣ್ಣನ್ನು ಗೌರವ ಕೊಡದೇ ಇರೋವರನ್ನು ದಯವಿಟ್ಟು ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕು. ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ತನಿಖೆ ಕೈಗೊಳ್ಳಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮತ್ತು ವಿನಂತಿಯನ್ನು ಮಾಡ್ತೀವಿ. ಉಪ ನೋಂದಣಿ ಅಧಿಕಾರಿಗಳಿಂದ ಕಿರಿಯ ಮಹಿಳಾ ಅಧಿಕಾರಿ ಏಕವಚನದಿಂದ ನಿಂದಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಡೆದ ಜಗಳ ಯಾವುದೇ ಮೇಲಧಿಕಾರಿಗಳು ಗಮನಕ್ಕೆ ತಾರದೆ ಏಕಾಏಕಿಯಾಗಿ ಉಪ ನೋಂದಣಿ ಅಧಿಕಾರಿ ದೇವೇಂದ್ರಪ್ಪ ಅವರು ಮನೆಗೆ ತೆರಳಿದ್ದಾರೆ. ವಿಐಪಿ ನೋಂದಣಿ ದುಡ್ಡು ಕೊಟ್ಟವರಿಗೆ ಕೊಟ್ಟು ಒಬ್ಬ ಗೋವಾದಿಂದ ಸಣ್ಣ ಮಕ್ಕಳನ್ನ ತೆಗೆದುಕೊಂಡು ಬಂದವರನ್ನ ಸಂಜೆ 4:30ರವರೆಗೆ ನೋಂದಣಿಗೆ ಯಾವುದೇ ಅವಕಾಶ ಮಾಡಿಕೊಡಿದೆ. ಮಹಿಳಾ ಸಿಬ್ಬಂದಿಗೆ ಒಟ್ಟಿಗೆ ಜಗಳ ಮಾಡಿ ಏಕಾಏಕಿಯಾಗಿ ಧಾರವಾಡ ತಮ್ಮ ಮನೆಗೆ ಹೊರಟಿದ್ದಾರೆ. ಇದು ಹಳಿಯಾಳದ ಉಪ ನೋಂದಣಿ ಅಧಿಕಾರಿಯ ಬೇಜವಾಬ್ದಾರಿ ನಡೆದುಕೊಂಡಿದ್ದಾರೆ. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.